ಇನ್ನು ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಶೆಡ್ ಆ ಶೆಡ್ಡಿಗೆ ಕರ್ಕೊಂಡ್ಬಂದು ರೇಣುಕಾ ಸ್ವಾಮಿ ಅವರಿಗೆ ವಿಚಿತ್ರ ಹಿಂಸೆಯನ್ನು ಕೊಟ್ಟು ಕೊಲೆ ಮಾಡಿದ ಪ್ರಕರಣ ಇದೆಯಲ್ಲ, ಈ ಶೆಡ್ ಯಾರ್ದು, ಏನಕ್ಕೆ ಬಳಕೆ ಆಗ್ತಾ ಇತ್ತು, ಏನು ಕೆಲಸ ಆಗ್ತಾ ಇತ್ತು ಆ ಶೆಡ್ನಲ್ಲಿ, ಇದನ್ನ ನೋಡ್ತಾ ಹೋಗೋಣ. ಪಟ್ಟಣಗೆರೆ ಶೆಡ್ಡನ್ನೇ ಇವರು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ, ಯಾರಿಗೆ ಸೇರಿತ್ತು, ಹಿಂದೆ ಏನು ವ್ಯವಹಾರಗಳು ನಡೀತಾ ಇತ್ತು, ಪಟ್ಟಣಗೆರೆ ಶೆಡ್ನಲ್ಲಿ ಈ ಹಿಂದೆ ಏನು ಕೆಲಸ ಆಗ್ತಾ ಇತ್ತು. 5 ಎಕರೆ ಶೆಡ್ಡು, ಇದಕ್ಕೆ ಬೇರೆಯವರ ಎಂಟ್ರಿ ಇಲ್ಲ, ಅಪರಿಚಿತರ ಎಂಟ್ರಿ ಇಲ್ಲ. ಅನುಮಾನಾಸ್ಪದ ಘಟನೆಗಳ ಮಾಹಿತಿ ಸದ್ಯಕ್ಕೆ ಬಯಲಾಗ್ತಾ ಇದೆ. ರೇಣುಕಾ ಸ್ವಾಮಿ ಕಿಡ್ನಾಪ್ ಆ್ಯಂಡ್ ಕೊಲೆ ಪ್ರಕರಣದಲ್ಲಿ ಈ ಶೆಡ್ಡನ್ನೇ ಆಯ್ಕೆ ಮಾಡ್ಕೊಂಡಿದ್ದೆ. ಯಾಕೆ ಶೆಡ್ನ ಪಾತ್ರ ಗೊತ್ತು, ಆ ಶೆಡ್ ಒಳಗೆ ಆತನನ್ನ ಇಟ್ಟು ವಿಕೃತಿಯನ್ನ ಮರೆದು ಕೊಂದು ಹಾಕಿದ್ದು. ಆದರೆ ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಂದ್ರೆ ಇದು ಪಾರ್ಕಿಂಗ್ ಲಾಟ್. ಮತ್ತೆ ಈ ಪ್ರಕರಣದಲ್ಲಿರುವಂತಹ ಆರೋಪಿಗಳಿಗೆ ಈ ಒಂದು ಶೆಡ್ ಓನರ್ ಇದಾರಲ್ಲ, ಈ ಪ್ರಕರಣದಲ್ಲಿ ಅವ್ರು ತಳಕ್ ಹಾಕೊಂಡಿಲ್ಲ. ಕಾರಣ ಅವ್ರು ಜಸ್ಟ್ ಅದನ್ನ ರೆಂಟಿಗೆ ಕೊಟ್ಟು ಬಿಟ್ಬಿಟ್ಟಿದ್ದಾರೆ, ತಿಂಗಳು ಇಷ್ಟು ಕೊಡಿ ಅಂತ. ಅದನ್ನ ಪಾರ್ಕಿಂಗ್ ಲಾಟ್ ತರ ಇವ್ರು ಮಾಡ್ಕೊಂಡಿದ್ರು. ನಿಜಕ್ಕೂ ಬರೀ ಪಾರ್ಕಿಂಗ್ ಲಾಟೇ ಆಗಿತ್ತಾ ಅಥವಾ ಬೇರೆ ಏನಾಗಿತ್ತು, ಅದು ಏನು ವ್ಯವಹಾರಗಳು ನಡೀತಾ ಇತ್ತು, ಫಿನಾನ್ಸ್ ವ್ಯವಹಾರಗಳು, ಬಡ್ಡಿ ವ್ಯವಹಾರಗಳು ನಡೀತಾ ಇತ್ತು ಅಲ್ಲಿ. ಅಂದ್ರೆ ಹಣವನ್ನು ಕೊಡೋದು ಅರ್ಜೆಂಟಿಗೆ ಇಷ್ಟಿಷ್ಟು ಬಡ್ಡಿಗೆ ಅಂತ, ಕೊಡ್ಲಿಲ್ಲ ಅಂದ್ರೆ ಕರ್ಕೊಬಂದಲ್ಲಿ ಇವರದ್ದೇ ಭಾಷೆಯಲ್ಲಿ ಅದನ್ನ ವಸೂಲಿ ಮಾಡೋ ಕೆಲಸಗಳಾಗ್ತಾ ಇತ್ತು ಅಲ್ಲಿ. ಲಿಟಿಗೇಷನ್ ವಿಚಾರಗಳ ಡೀಲ್ಗಳು ಕೂಡ ನಡೀತಾ ಇತ್ತು. ಒಂದು ರೀತಿ ಅಡ್ಡೆ ಇದು, ಹಲ್ಲೆ ಡೀಲ್ಗಳನ್ನು ಮಾಡುವ ಅಡ್ಡ ಆಗಿತ್ತು ಅಥವಾ ಅಡ್ಡೆ ಆಗಿತ್ತು ಅಂತ. ಲಿಟಿಗೇಷನ್ ವಿಚಾರಗಳು ಮತ್ತು ಡೀಲ್ಗಳೆಲ್ಲವೂ ಕೂಡ ಇಲ್ಲಿ ನಡೀತಾ ಇತ್ತಂತೆ. ವ್ಯವಹಾರದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಬೇರೆದ್ದೇ ಕಥೆ, ಯಾಕಂದ್ರೆ ಅಲ್ಲಿ ಯಾರೂ ಇಲ್ಲ, ಸುತ್ತಮುತ್ತ 5 ಎಕರೆ ಜಾಗ. ವ್ಯವಹಾರದಲ್ಲಿ ವ್ಯತ್ಯಾಸ ಕಂಡು ಬಂತು ಅಂದರೆ ಆತ ಬಡ್ಡಿ ಕೊಡಲಿಲ್ಲ ಅಂತನೋ ಅಥವಾ ಬೇರಿನ್ನೇನೋ ಇವ್ರು ಹೇಳಿದಕ್ಕೆ ಒಪ್ಕೊಳ್ಳಿಲ್ಲ ಅಂತನೋ ಇಂಥದ್ದೇನಾರು ಆಗಿಬಿಟ್ರೆ ಕಥೆ ಬೇರೆ ಆಗ್ತಾ ಇತ್ತು ಅಲ್ಲಿ. ಏನಾಗ್ತಾ ಇತ್ತು, ಈ ರೀತಿಯದ್ದೇನಾದರೂ ಆಗಿತ್ತಾ ಮುಂಚೆ ಗೊತ್ತಿಲ್ಲ. ಅವೆಲ್ಲವನ್ನು ವಾಪಸ್ ತರಿಸ್ತಾರೆ ಪೊಲೀಸರು, ಕಕ್ಕಿಸ್ತಾರೆ ಎಲ್ಲನೂ. ಸಿನಿಮಾ ಶೈಲಿಯ ಹಲ್ಲೆಗಳು ಡೀಲ್ಗಳು ಇಲ್ಲಿ ನಡೀತಾ ಇತ್ತಂತೆ. ಯಾರೇ ಬಂದರೂ ಹೋದರೂ ಕೂಡ ಜನಕ್ಕೆ ಇಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಮತ್ತು ಇಲ್ಲಿ ಅಪರಿಚಿತರಿಗೆ ಅಂದರೆ ಗೊತ್ತು ಪರಿಚಯ ಇಲ್ಲದವರಿಗೆ, ಸಂಬಂಧ ಪಡೆದಲೇ ಇದ್ದಂಥವ್ರಿಗೆ ಎಂಟ್ರಿನೇ ಇಲ್ಲ, ನೋ ಎಂಟ್ರಿ. ಯಾರೇ ಬಂದರೂ ಹೋದರೂ ಕೂಡ ಜನಕ್ಕೆ ಇಲ್ಲಿ ಒಳಗೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವೇ ಇರಲಿಲ್ಲ. ಸುಮಾರು 5 ಎಕರೆ ಜಾಗ ಅದು. ಬೆಂಗಳೂರಿನಲ್ಲಿ 5 ಎಕರೆ ಜಾಗ ಅಂದರೆ ಏನು ಹುಡುಗಾಟನ? ಇದೇ ಜಾಗವನ್ನು ದರ್ಶನ್ ಆಪ್ತ ವಿನಯ್ ಆಯ್ಕೆ ಮಾಡ್ಕೊಂಡಿದ್ದ. ಏನಕ್ಕೆ, ಈ ರೀತಿಯ ಒಂದು ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಈ ಶೆಡ್ಡನ್ನು ಬಳಸ್ಕೊಂಡಿದ್ದಾರೆ. ದರ್ಶನ್ಗೆ ಈ ಜಾಗ ಹೇಗೆ ಗೊತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗುತ್ತೆ. ವಿನಯ್ ಗೊತ್ತು, ಹಾಗಾಗಿ ವಿನಯ್ ಇಲ್ಲಿ ಕರೆದ್ರು ಅಂತ ಬಂದರು, ಅಥವಾ ಮುಂಚೆ ಇವರು ಕೂಡ ಇಲ್ಲಿಗೆ ಬಂದು ಹೋಗೋದು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಈ ಹಿಂದೆ ಇದೇ ರೀತಿಯ ವಾರ್ನಿಂಗ್ ಹಲ್ಲೆಗಳು ನಡೆದಿರುವಂತಹ ಶಂಕೆ ಆ ಜಾಗದಲ್ಲಿ ನಡೀತಾ ಇದೆ. ಇದೀಗ ಅಂದರೆ ಆ ಒಂದು ಶಂಕೆ ಇದೆ. ಈಗ ಸದ್ಯ ಶೆಡ್ ಬಳಿಯ ಎಲ್ಲ CCTVಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಶೆಡ್ಡಲ್ಲಿರೋದು ಅಂತ ಮಾತ್ರ ಅಲ್ಲ, ಶೆಡ್ಡಿಗೆ ಬರೋ ಜಾಗದಲ್ಲಿ ಯಾವ್ದಾದ್ರು ಚಿಕ್ಕ ಪುಟ್ಟ ಅಂಗಡಿಗಳಿದ್ರೆ, ದೊಡ್ಡ ಮನೆಗಳಿದ್ರೆ CCTV ಹಾಕಿಸ್ಕೊಂಡಿರ್ತಾರಲ್ಲ, ಎಲ್ಲ ಕಡೆ ಇದೀಗ CCTV ಫುಟೇಜ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಎಷ್ಟು ಸಲ ಬಂದು ಹೋಗಿದ್ದಾರೆ, ಯಾವಾಗ, ಏನು ಎತ್ತ ಅಂತ. CCTV ಪರಿಶೀಲನೆ ಬಳಿಕ ಅನುಮಾನಾಸ್ಪದ ಚಟುವಟಿಕೆಗಳು ಇಲ್ಲಿ ಅಂದರೆ ಆಗಿರುವಂಥದ್ದು ಬೆಳಕಿಗೆ ಬಂದಿದೆ. ಆ ಬಗ್ಗೆ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದು ಕೇವಲ ನಿಜಕ್ಕೂ ಪಾರ್ಕಿಂಗ್ ಲಾಟ್ ಅಷ್ಟೇ ಆಗಿತ್ತಾ ಅಥವಾ ಬೇರೆಯದ್ದೇ ಕೆಲಸಗಳು ಇಲ್ಲಿ ಆಗ್ತಾ ಇದ್ವಾ, ಹೊಡೆಯೋದು, ಬಡಿಯೋದು, ವಸೂಲಿ ಮಾಡೋದು ಅದರ ಅಡ್ಡೆ ಆಗಿತ್ತಾ, ಇವೆಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಓಕೆ, ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಪೊಲೀಸರು. ನಿನ್ನೆ ಪವಿತ್ರ ಗೌಡ ಮನೆಯಲ್ಲಿ, ಮತ್ತೊಂದು ಕಡೆ ಚಿತ್ರದುರ್ಗಕ್ಕೂ ಕೂಡ ಕರ್ಕೊಂಡು ಹೋಗಿದ್ರು. ಮಗದೊಂದು ಕಡೆ ಈ ಶೆಡ್ನ ಪಾತ್ರ ಏನು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿದೆ.